ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬೆಳಗ್ಗೆನೇ ಎದ್ಬಿಟ್ಟು ಒಳಗಡೆ ಮನೆ ಕ್ಲೀನ್ ಮಾಡ್ತಾಯಿದ್ದೆ. ಸಡನ್ನಾಗಿ ಫೋನ್ ಬಂತು. ನಮ್ಮ ಮನೆಯವ್ರು ಹೊರಗಡೆಯಿಂದನೇ ನನಗೆ ಯಾಕೆ ಫೋನ್ ಮಾಡ್ತಿದ್ದಾರಲ್ಲ ಅಂದ್ಕೊಂಡು ಓಡಿ ಬಂದೆ ಫ್ರೆಂಡ್ಸ್. ನೋಡಿದರೆ ಇದ್ರೊಳಗಡೆ ಹಾವು ಸೇರ್ಕೊಬಿಟ್ಟೈತೆ. ಅದು ಹಾವು ನೋಡ್ಬಾ ಅಂದರು. ನಾನು ಎಲ್ಲೋ ತುಂಬ ದೊಡ್ಡದೇನೋ ಎಲ್ಲೋ ಇದೆ ಅಂತ ಓಡಿ ಬಂದು ನೋಡ್ತೀನಿ, ಈ ಹಾವು. ಯಾಕೆ ಮಮ್ಮ ಇದೆ ಅಂತ ಅವು ಅವಳು ಆವಾಗಲೇ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸರಿ ನೋಡೋಣ, ಹಂಗಾರೆ ನಾನು ಜೋಳ ಮುರಿತೀನಿ ಬಿಸಿಲಾದ್ರೆ ನೋಡೋಣ. ಏನೋ ತಿಂದೈತೆ ಕಣ್ಮಮ್ಮ, ಅದ್ರ ಬಾಡಿ ಇಲ್ಲಿ ಮಾತ್ರ ದಪ್ಪ ಐತೆ, ಅಲ್ಲಿ ದಪ್ಪ ಇಲ್ಲ. ಸರಿ ಕಣ ತಾನೇ ಮಮ್ಮ. ಅಲ್ಲಿ ಬಾಟ್ಲು ಥರ ಬಂದ. ನನಗೆ ಇದು ಸಣ್ಣವಾದರೂ ಕೂಡ ನೋಡಿದ ತಕ್ಷಣ ಭಯ ಆಯಿತು. ಸರಿ ಅದನ್ನು ಒಡೆದಾಕ್ಬಿಡು ಅಂತ ಹೇಳಿದೆ. ನಮ್ಮ ಮನೆಯವರು ಬೇಡ ಒಂದು ಬಾಟಲ್ ತಗೋಬಾ, ಅದರಲ್ಲಿ ತೊಗೊಂಡೋಗಿ ನಾನು ಎಲ್ಲಾದರೂ ದೂರ ಬಿಟ್ಟು ಬರ್ತೀನಿ ಅಂತ ಹೇಳಿದರು. ಸರಿ ಅಂತೇಳಿ ನಾನು ಕೂಡ ಹೋಗಿ ಒಂದು ಬಾಟ್ಲು ತಂದುಕೊಟ್ಟೆ. ಅದಕ್ಕೆ ಅದನ್ನು ತುಂಬಿಸ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ, ಬಟ್ ಅದು ಆಗ್ತಿಲ್ಲ. ನಮ್ಮ ಮನೆಯವ್ರು ಯಾವಾಗಲೂ ಕೆಲಸ ಮಾಡಿಲ್ಲ. ಬಟ್ ಇದಕ್ಕೆ ಮುಂಚೆ ಒಂದು ನಾಗರಾವ್ ಬಂದಿತ್ತು, ಅದನ್ನು ಕೂಡ ತಗೊಂಡೋಗಿ ಸೇವ್ ಮಾಡಿ ಬಿಟ್ಟಿದ್ರು. ಸೊ ಹಂಗೆ ಇದನ್ನು ಬಿಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಬಾಟಲ್ ಒಳಗಡೆ ತುಂಬಿಸ್ಲಿಕ್ಕೆ ನೋಡ್ತಿದ್ದಾರೆ. ಅದು ತುಂಬ್ತಾ ಇಲ್ಲ, ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾಯಿದೆ. ಫೈನಲಾಗಿ ಕಷ್ಟಪಟ್ಟು ಈ ಹಾವನ್ನ ಬಾಟಲ್ ಒಳಗಡೆ ಇಳಿಸಿದಾಗಿದೆ. ಸೊ ಇಲ್ಲೇ ಕೆರೆ ಇದೆ, ಅದ್ರ ಪಕ್ಕದಲ್ಲಿ ತೊಗೊಂಡೋಗಿ ಬಿಟ್ಟು ಬರೋಣ ಬಾ ಅಂತೇಳಿ ಕರ್ಕೊಂಡು ಹೋಗ್ತಿದ್ದಾರೆ. ಬನ್ನಿ ಫ್ರೆಂಡ್ಸ್, ಅದನ್ನು ಬಿಟ್ಟು ಬರೋಣ. ನೋಡಿ ಫ್ರೆಂಡ್ಸ್, ಫೈನಲಿ ಮಾಮ ಹಾವನ್ನ ಇಟ್ಕೊಂಡು ಬಂದು ಇಲ್ಲಿ ಕೆರೆ ಸರೌಂಡಿಂಗು ಯಾರೂ ಬರಲ್ಲ. ಸೊ ಹಂಗಾಗಿ ಈ ಕಡೆಗೆ ಅದನ್ನ ಹಾವನ್ನ ಇಲ್ಲಿ ಬೇರೆ ಕಡೆ ಕಾಡು ಗಿಡ ಅಂತ ಏನಿಲ್ಲ. ಸೊ ಹಂಗಾಗಿ ಈ ಕಡೆ ಬಿಟ್ಟರೆ ಅದು ಇಲ್ಲೇ ಎಲ್ಲಾದರೂ ಬದಿಕೊಳ್ಳುತ್ತೆ. ಆ ಕಡೆ ನೋಡಿ, ಈ ಸೈಡೆಲ್ಲ ಆ ಕಡೆ ಹೊಲಗಳಿದ್ದಾವೆ, ಆ ಕಡೆಲ್ಲ ಅಲ್ಲಿ ಬೇಡ. ಇಲ್ಲಿ ಬಿಟ್ಟರೆ ಇದು ಕೆರೆ ಕಲ್ಲೆಲ್ಲ ಇದೆಯಲ್ಲ, ಎಲ್ಲಾದರೂ ಹೋಗಿ ಬದಿಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಮಾಮ ಅಲ್ಲಿ ಅದನ್ನು ಬಿಡೋಕ್ಕೆ ಹೋಗೋರೆ. ಅದು ಬಾಟ್ಲಿಂದ ಹೊರಗಡೆ ಬರ್ತಾನೆ ಇಲ್ಲ ಫ್ರೆಂಡ್ಸ್. ನೋಡಿ ಅಲ್ಲಿ ಇಟ್ಬಿಟ್ಟು ಬಾ, ಹೋಯ್ತದ ಅದೇನೆ ಮಾಮ. ಬರ್ತಾ ಇಲ್ವಾ ಬುಟ್ಟ? ಬಾ ಹೋಯ್ತದೆ. ಮಾಮ ಇದು ಎರಡನೇ ಅವನ್ನ ಸೇವ್ ಮಾಡಿರೋದು. ಫಸ್ಟ್ ಒಂದು ಸಲ ಮನೆ ಹತ್ರನೇ ಇತ್ತು ನಾಗರಾವು, ಅದನ್ನು ಕೂಡ ತಗೊಂಡು ಬಂದು ಈ ಕಡೆ ಬಿಟ್ಟಿದ್ರು. ಸೊ ಇವಾಗ ಇದನ್ನು ಕೂಡ ತಗೊಂಡು ಬಂದು ಬಿಡ್ತಾ ಇದ್ದಾರೆ. ಬಿಟ್ಟು ಈಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಈ ಕೆರೆ ಇವಾಗೆಲ್ಲ ಫುಲ್ ಖಾಲಿ. ನೆಕ್ಸ್ಟ್ ಮಳೆ ಬಂದಾಗ ತೋರಿಸ್ತೀನಿ. ಫುಲ್ಲಾಗಿ ನೀರಿರುತ್ತೆ. ಇಲ್ಲಿ ಹೆವಿ ಬೋರ್ ಇರೋ ಕಾರಣದಿಂದ ನೀರೆಲ್ಲ ಫುಲ್ ಖಾಲಿಯಾಗಿ ಹೋಗ್ಬಿಟ್ಟಿದೆ. ನೋಡಿ ಫ್ರೆಂಡ್ಸ್, ಮಳೆ ಬಂದಿದ್ದ ಕಾರಣದಿಂದ ಎಷ್ಟೊಂದು ಜೋಳ ಎಲ್ಲ ನೋಡಿ ಇಲ್ಲೇ ಎಲ್ಲ ಮೊಳಕೆ ಬಂದು ಹೋಗ್ಬಿಡ್ತೈತೆ. ಏನು ಮಾಡೋದು ಫ್ರೆಂಡ್ಸ್, ಇವಾಗ ಒಂದು ವಾರ ಆಯಿತು ನಾವು ಇದನ್ನು ಮುರಿದಿದ್ದ ದಿನ ಸಂಜೆ ಸ್ಟಾರ್ಟ್ ಆಗಿದ್ದು ಮಳೆ, ಸ್ವಲ್ಪನೂ ಕಮ್ಮಿ ಆಗಿಲ್ಲ. ಸೊ ಹಂಗಾಗಿ ಏನು ಮಾಡೋಕ್ಕಾಗಲ್ಲ. ಎಷ್ಟು ಸಿಕ್ಕುತ್ತೋ ಅಷ್ಟೇ. ನಮ್ಮದು ಇನ್ನೂ ಅಲ್ಲಿ 4 ಗದ್ದೆ ಮುರಿದಿಲ್ಲ, ಇದು ಮಾತ್ರ ಮುರಿದಿರೋದು. ಮಳೆ ಈ ಸಲ ಇಷ್ಟು ಬೇಗ ಬಂದಿರೋ ಪ್ರಾಬ್ಲಮ್ಮೇ. ಇಷ್ಟೊತ್ತಿಗೆ ಒಂದು ವಾರ ಆಗಿ ಇಷ್ಟೊತ್ತು ಎಲ್ಲ ನಾವು ಕೊಟ್ಟೇ ಬಿಟ್ಟಿರ್ತಾಯಿದ್ವಿ. ನೋಡಿ ಹಂಗೆ ತುಂಬಿಟ್ಬಿಟ್ಟಿದ್ವಾ. ಮಳೆ ತೆಗಿಯೋಕ್ಕೂ ಬಿಡ್ತಾಯಿಲ್ಲ ನಮಗೆ, ಈ ಕಡೆ ಇದು ಮಾಡೋಕ್ಕೂ ಬಿಡ್ತಿಲ್ಲ. ಹಾಗಾಗಿ ಎಲ್ಲ ರಾಶಿನೇ ಫುಲ್. ಅದಕ್ಕೆ ಇವಾಗ ಇಲ್ಲೇ ಬಿಟ್ಟರೆ ಹಿಂಗೆ ಮೊಳಕೆ ಬಂದು ಹೋಗ್ಬಿಡುತ್ತೆ ಅಂತ ಬೇರೆ ಕಡೆ ತೆಗ್ದಿಡ್ತಾಯಿದ್ದೀವಿ ಎಲ್ಲದನ್ನೂ. ಅದಕ್ಕೆ ಹಿಂಗೆ ತುಂಬಿಸ್ಕೊಟ್ರೆ ತಗೊಂಡೋಗಿ ಎಲ್ಲ ಅಲ್ಲಿ ಬೇರೆ ಕಡೆ ಹಾಕ್ಕೊಳ್ಳೋಣ ಅಂತ. ಅಟ್ಲೀಸ್ಟ್ ಗಾಳಿ ಆದರೂ ಆಡ್ತಾಯಿದ್ರೆ ಮೊಳಕೆ ಬರೋಕ್ಕಿಲ್ಲ ಅಂತ ತಗೊಂಡು ಹೋಗ್ತಾಯಿದ್ದೀವಿ. ನೋಡೋಣ ಫ್ರೆಂಡ್ಸ್ ಎಷ್ಟು ಬರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಗಿತ್ತು. ಅದಕ್ಕೆ ಇವತ್ತು ಅದು ಜೋಳ ಕಾಳು ಬಿಡಿಸ್ತಾರಲ್ವ, ಅದು ಮಿಷಿನ್ ಕರೆಸಿದ್ದೀವಿ. ಫೈನಲಾಗಿ ಇವತ್ತು ಇದು ಜೋಳನೆಲ್ಲ ಈ ಥರ ಹಾಕಿದರೆ ಮಿಷಿನಲ್ಲಿ ಕಾಳು ಬಿಡಿಸು, ಆಮೇಲೆ ನಾವು ಅದನ್ನು ಟಾರ್ಪಲ್ ಮೇಲೆ ಒಣಗಾಕೊಂಡು ಸ್ವಲ್ಪ ಬಿಸಿಲಿತ್ತಂದರೆ ಸಾಕು, ಒಂದು 2-3 ದಿನ ಒಣಗೋಗ್ಬಿಡುತ್ತೆ ಜೋಳ. ಆವಾಗ ಕೊಟ್ಬಿಡ್ಬೋದು, ಯಾಕಂದರೆ ಹಸಿ ಜೋಳ ಕೂಡ ತೊಗೊಳಲ್ಲ ಅಂಗಡೀಲಿ. ಸೊ ಅದಕ್ಕೆ ಇವಾಗ ಮಿಷಿನ್ ಬಿಡಿಸ್ತಿದ್ದಾರೆ ನಮ್ಮ ಯಜಮಾನ್ರು ಮತ್ತು ಇನ್ನೊಬ್ಬರು ಅಂಕಲು, ನಮ್ಮ ಅಪ್ಪಾಜಿ ಎಲ್ಲ ಸೇರಿ ಮಿಷಿನ್ಗೆ ಜೋಳ ಹಾಕ್ತಿದ್ದಾರೆ. ಇವಾಗಲೂ ಕೂಡ ತುಂಬ ಮೋಡ ಇದೆ, ಯಾವಾಗ ಮಳೆ ಬಂದ್ಬಿಡುತ್ತೋ ಅಂತ ಭಯದಲ್ಲಿ ಜೋಳ ಬಿಡಿಸ್ತಾಯಿದ್ದೀವಿ. ಮಳೆ ಇದೆಲ್ಲ ಮುಗಿಯೋವರೆಗೂ ಬರದೇ ಇದ್ದರೆ ಸಾಕಂತೇಳಿ.
ಬೆಳಗಿನ ಜಾವ ಒಂದು 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಫೈನಲಾಗಿ ಇದೊಂದು ಕೆಲಸ ಮುಗೀಲಿ ಅಂತ. ಹಿಂದೆಗಡೆ ಎಲ್ಲ ಆಟೋಟ್ ಇಟ್ಟಿದ್ವಿ, ಅಲ್ಲಿಂದ ಫಸ್ಟಿಗೆ ಮೂಟೆ ತುಂಬಿಸ್ಕೊಂಡು ಎತ್ಕೊಬಂದು ಇಟ್ಕೊಂಡಿದ್ದೀವಿ ಇಲ್ಲಿಗೆ. ಯಾಕಂದರೆ ಅದು ಟೈಮಿಂಗ್ಸ್ 1 ಅವರಿಗೆ ಇಷ್ಟು ಅಂತಿರುತ್ತಲ್ವ ಗಾಡಿಗೆ, ಅದಕ್ಕೆ ಸುಮ್ಮನೆ ವೇಸ್ಟಾಗೆ ರನ್ನಿಂಗಲ್ಲಿ ಇಟ್ಕೊಂಡ್ರೆ ನಮಗೆ ಟೈಮಿಂಗ್ಸ್ ಜಾಸ್ತಿ ಆಗುತ್ತೆ ಅಂತೇಳಿ ಎಲ್ಲ ಇಲ್ಲಿ ತೊಗೊಂಡು ಬಂದು ಇಟ್ಕೊಂಡಿದ್ದೀವಿ. ಇವಾಗ ಒಂದೊಂದೇ ಮೂಟೆ ತೆಗೆದು ಅದ್ರಲ್ಲಿ ಹಾಕ್ತಾಯಿದ್ದೀವಿ. ಒಂದು ಕಡೆ ಆ ಕಡೆ ಜೋಳ ಬರ್ತಾಯಿದೆ, ಬಟ್ ನಾನು ಈ ಕಡೆ ವಿಡಿಯೋ ಮಾಡ್ತಾಯಿದ್ದೀನಿ. ಒಂದು ಕಡೆ ಜೋಳ, ಒಂದು ಕಡೆ ಅದು ಸಿಪ್ಪೆಲ್ಲ ಹೋಗ್ತೈತೆ. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಸ್ಕಿಪ್ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.